ತಾಳಿಕೋಟೆಯಲ್ಲಿ ಶ್ರೀ ಕಾಸ್ಗತ ಮಹಾಶಿವಯೋಗಿಗಳ ಜಾತ್ರೆ ಹಾಗೂ ರಥೋತ್ಸವದ ಅಂಗವಾಗಿ ಅಸಂಖ್ಯಾತ ಭಕ್ತ ಸಮೂಹದ ಸಮ್ಮುಖದಲ್ಲಿ ಗೋಪಾಲ ಕಾವಲಿ ಒಡೆಯುವ ಕಾರ್ಯಕ್ರಮವು ಭಕ್ತಿ ಭಾವದಿಂದ ಜರುಗಿತು. ಈ ಗೋಪಾಲ ಕಾವಲಿ ಒಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಭಕ್ತಾದಿಗಳ ಮೇಲೆ ಮೊಸರು, ಹಾಲು, ಜೇನುತುಪ್ಪ ಹಾಗೂ ಇನ್ನಿತರೆ ವಸ್ತುಗಳನ್ನೊಳಗೊಂಡ ಅಮೃತ ತುಂಬಿದ ಗಡಿಗೆ ಒಡೆದ ನಂತರ ಕೆಳಗೆ ನಿಂತ ಭಕ್ತಾದಿಗಳ ಮೇಲೆ ಬಿದ್ದರೆ ಜೀವನ ಪಾವನವಾಗುತ್ತದೆ ಮತ್ತು ಒಡೆದ ಗಡಿಕೆಯ ಚೂರುಗಳಾಗಲಿ ಅಥವಾ ಗಡಿಕೆಯ ಜೊತೆಗಿದ್ದ ಹೂ ಇನ್ನಿತರ ಪೂಜಾ ಸಾಮಗ್ರಿಗಳಾಗಲಿ ಕೆಳಗೆ ನಿಂತ ಭಕ್ತರಿಗೆ ದೊರೆತರೆ ಮನೆಯಲ್ಲಿ ಸದಾ ಹಾಲು ಹೈನು ಹೆಚ್ಚುವುದರೊಂದಿಗೆ ಸಂಪತ್ಭರಿತವಾಗಿ ಬಡತನವೆಂಬುದು ನಿವಾರಣೆಯಾಗಿ ಶ್ರೀಮಂತಿಕೆ ಹೆಚ್ಚುತ್ತದೆ ಎಂಬುದು ಹಿರಿಯರ ಮಾತು. ಅದರ ಜೊತೆಗೆ ಭಕ್ತರಿಗೆ ಚರ್ಮ ರೋಗ ಇನ್ನಿತರ ಕಾಯಿಲೆಗಳು ಇದ್ದರೂ ಕೂಡ ನಿವಾರಣೆಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ವರ್ಷವೂ ಕೂಡ ಅಜ್ಜನ ಜಾತ್ರೆಯಲ್ಲಿ ಗೋಪಾಲ ಕಾವಲಿ ಪದ್ಧತಿಯನ್ನ ಖಾಸ್ಕತರು ಯಾವಾಗ ಪಂಡ್ರಾಪುರಕ್ಕೆ ಪಾದಯಾತ್ರೆಗೆ ಹೋಗಿರ್ತಾರ ಅವಾಗ್ಲಿಂದಾನು ಅದನ್ನ ನಮ್ಮ ಜನನು ಪಂಡ್ರಾಪುರಕ್ಕೆ ಹೋಗೋದಾಗೋದಿಲ್ಲ, ಇಲ್ಲೇ ಅದನ್ನ ವ್ಯವಸ್ಥೆ ಮಾಡೋಣ ಅಂತ ಏಕಾದಶಿ ದಿನದಂದು ಆ ಗೋಪಾಲ ಕಾವಲಿ ಹೊಡೆಯೋ ಪದ್ಧತಿಯನ್ನು ಇಟ್ಟಿದ್ದಾರೆ. ಒಂದು ಮುಂಚೆಯಿಂದನೂ ನಂಬಿಕೆ ಇದೆ. ಮೊಸರು ಯಾರಾದ್ರೂ ಕೆಳರ ಮೇಲೆ ಬಿದ್ರ ಚರ್ಮ ರೋಗ ಎಲ್ಲ ಹೋಗಿದವು. ಆ ಮೊಸರು ಗಡಿಗೆ ಚಿಪ್ಪು ಅವ್ರು ಹೊಲದಾಗ ಇಟ್ಕೊಂಡ್ರ ಎಲ್ಲ ಬೆಳೆ ಚಲೋ ಆಗಿ ಬೆಳೆಯಲ್ಲಿ ಬಂದಿರತಕ್ಕಂಥ ಒಂದೆರಡು ಪಾಕೆಟನ್ನು ಮಠಕ್ಕೆ ಕೊಟ್ಟು ಅಲ್ಲಿ ಬಡವರಿಗೆ ಉಣಿಸ್ಬಿಟ್ರ ನಮ್ಮ ಬದುಕು ಪಾವನ ಆಗ್ತದನ್ನು ಎಲ್ಲ ನಂಬಿಕೆ ಇಟ್ಟುಕೊಂಡು ಈ ಗೋಪಾಲ ಕಾವಲಿಯನ್ನು ಮಾಡ್ತೀವಿ. ಇದೊಂಥರ ಭಕ್ತರ ಸಂಭ್ರಮ ಇದ್ದಂಗೆ, ಆ ಭಕ್ತರು ಹುಮ್ಮಸ್ಸು, ಆ ಭಕ್ತರಲ್ಲಿರುವಂಥ ಚೈತನ್ಯ ತುಂಬುವಂಥ ಒಂದು ಗೋಪಾಲಿ ಕಾವಲಿ ಕಾರ್ಯಕ್ರಮ ಭಕ್ತರು ಮಾಡ್ಕೊಂತ ಬಂದಾರ. ಖಾಸ್ಕತಜ್ಜರ ಕೃಪಾ, ಆ ಭಕ್ತರ ಪ್ರೇರಣೆ, ಭಕ್ತರ ಪ್ರೋತ್ಸಾಹ ಇದು ಹಾಗೆ ಮುಂದುವರ್ಸ್ಕೊಂಡು ಹೋಗುವಂಥ ಕೆಲಸದೊಳಗೆ ನಾವೆಲ್ಲ ಆಗಿದ್ದೀವಿ.